ಪ್ರಭಾವ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ತನಿಖೆ ಆಗಿ ಅವರು ಅದರಲ್ಲಿ ತಪ್ಪಿತಸ್ಥರು ಅಲ್ಲ ಅನ್ನೋ ಒಂದು ಸಾಬೀತಾಗುವವರೆಗೂ ಏನು ರಾಜೀನಾಮೆ ಕೊಟ್ಟು ಮತ್ತೆ ವಾಪಸ್ ಬರ್ಬೋದಪ್ಪ. ಅದೇನು ಅಂತ ಏನು ರಿಸ್ಕ್ ಅಲ್ಲ, ಬರ್ಬೋದಲ್ಲ. ಏನು ವಿಪಕ್ಷಗಳಿಗೂ ಕೂಡ ಒಂದು ಸಮಾಧಾನ ಆಗುತ್ತೆ. ನಾನು ತಪ್ಪೇ ಮಾಡಿಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ನಾನು ಹಗರಣನೇ ಮಾಡಿಲ್ಲ ಅಂತ ಅನ್ನೋದೇ ಆದ್ರೆ ಏನು ತೊಂದರೆ ಏನು ಫೇಸ್ ಮಾಡೋದಕ್ಕೆ ಅಂತ ರಾಜೀನಾಮೆ ಕೊಟ್ಟು. ಈಗ ಯಾಕೆ ಈಗ ನಾಗೇಂದ್ರ ಅವ್ರ ರಾಜೀನಾಮೆ ತಗೊಂಡ್ರಿ? ಯಾಕೆ ತಗೊಂಡ್ರಿ ಅಂದ್ರೆ ಅಲ್ಲಿ ಅವರು ಒಬ್ರು ಒಂದು ಮೆನ್ಷನ್ ಮಾಡಿದ್ರು, ಏನಂತ ಹೈಯರ್ ಅಥಾರಿಟೀಸ್ ಇಂದ ಮೌಖಿಕವಾಗಿ ಏನೋ ಇದೆ ಅಂತ ಬರ್ದಿದ್ದಕ್ಕೆ ಅವ್ರು ಕೇಳ್ತಿದ್ರು, ಇದೆಯಪ್ಪ ಏನಂದ್ರೆ ಅವರ ವಾಲಂಟಿಯರ್ ಆದ್ರು. ಇಲ್ಲ ಸರ್ ತರ ಇದ್ರೆ ನಾನು ಅದೇ ನಿಯಮವನ್ನ ಸ್ವತಃ ಪ್ರಾಮಾಣಿಕರಂದು ಹೇಳಿಕೊಳ್ಳುವಂತ ಮುಖ್ಯಮಂತ್ರಿಗಳು ಯಾಕೆ ಮಾಡಬಾರ್ದು ಅಂತ ಏನ್ ಸಮಸ್ಯೆ? ಅಧಿಕಾರಕ್ಕೆ ಯಾಕೆ ಕುಟ್ಕೋಬೇಕು? ಇಲ್ಲಿ ಎಲ್ಲಿದೆ ಆತರ ಆಪಾದನೆ? ತಾನು ದಿಕ್ಕಂಡ್ ಯಾರೋ ಊರಲ್ಲಿ ದಾಸಪ್ಪ ಗಟ್ಟೆ ಅಲ್ಲ ಸರ್, ವಿಪಕ್ಷಗಳು ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಲುವಳಿ ಸೂಚನೆ ಮಂಡನೆ ಮಾಡ್ರೆ ಅವಕಾಶನೇ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಓಡಿ ಹೋದ್ರು ಅಂತ ಹೇಳಿದ್ರು, ಮತ್ತೆ ಕೊನೆಗೆ ಈ ಪಾದಯಾತ್ರೆ ಆಗೋದಿಕ್ಕೆ ಸದನದಲ್ಲಿ ಅವಕಾಶವನ್ನೇ ಕೊಡ್ಲಿಲ್ಲ ಅಂತ ಹೇಳಿ ಬಾಯಿ ಪಡ್ಕೊಂಡಿದ್ದಾರೆ. ನಿನ್ಯಾರ ಅಪಾದನೆ ಮಾಡ್ಬೇಕು ನಿಮಗೆ ಅಲ್ವಾ? ಇವ್ರಿಗೆ ತಲೆ ಇಲ್ವಾ? ಇವ್ರಿಗೆ ಪಾರ್ಲಿಮೆಂಟ್ ಪ್ರೊಸೀಜರ್ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿಲ್ವಾ? ಒಂದು ಸೆಷನ್ ಅಲ್ಲಿ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಾಗ ಇನ್ನೊಂದು ಅಡ್ಜರ್ನ್ಮೆಂಟ್ ಮೋಷನ್ ಕೊಡೋಣ ಪರಿಜ್ಞಾನ ಇಲ್ವಾಗಿ ಅಶೋಕಾಗೆ ಮತ್ತೆ ಈ ಯಡಿಯೂರಪ್ಪನ ಮಗನಿಗೆ. ಸೊ ಅವ್ರ ಪರಿಜ್ಞಾನ ಇಲ್ದೇ ಇರೋರ್ನ ಸ್ಟೇಟ್ ಪ್ರೆಸಿಡೆಂಟ್ ಪರಿಜ್ಞಾನ ಇಲ್ದೇ ಇರೋರ್ನ ಲೀಡರ್ ಆಫ್ ಅಪೋಸಿಷನ್ ಮಾಡಿದ್ರೆ ನಾವೇನ್ ಮಾಡೋಣ? ಒಂದು ಸೆಷನ್ ಅಲ್ಲಿ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಈಗ ಅಡ್ಜರ್ನ್ಮೆಂಟ್ ಮೋಷನ್ ಬೇರೆ ಉಪಯೋಗಿಸ್ಕೊಂಡ್ಬಿಟ್ಟು ಮೋಷನ್ ಮಾಡಕ್ ಬಂದ್ರೆ ಮೂಢ ವಿಚಾರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇಂಥದ್ದೊಂದು ಕುಟುಂಬದ ವಿರುದ್ಧ ಇಂಥದ್ದು ಆರೋಪ ಬಂದಿರೋದು ನಿಜ ಅಲ್ವಾ? ಒಂದು ಆರೋಪ ಬಂದಿದೆಯಲ್ವಾ ಅಲ್ವಾ? ಸಿದ್ದರಾಮಯ್ಯ ಅವರ ಕುಟುಂಬದ ಮೇಲೆ, ಸಿದ್ದರಾಮಯ್ಯ ಮೇಲೆ ಅಲ್ಲ ತಾನೆ, ಕುಟುಂಬದ ಮೇಲೆ ಏನ್ ಆಪಾದನೆ ಇದೆ? ಸಿದ್ದರಾಮಯ್ಯ ಎಲ್ಲದಕ್ಕೂ ಉತ್ತರ ಕೊಡಕ್ ಹೋಗಿದ್ರು. ನಮ್ಮ ಪತ್ನಿಯನ್ನ ಅವರು. ಈಗ ನಾನು ಕ್ವಶನ್ ಕೇಳ್ತೀನಿ, ನೀವ್ ಆನ್ಸರ್ ಮಾಡಿ. ಏನ್ ಆಪಾದನೆ ಇದೆ ಅವ್ರ ಮೇಲೆ? ಅವರ ಪತ್ನಿಯ ಮೇಲೆ ಏನ್ ಆಪಾದನೆ ಇದೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ಗಳನ್ನ ಪಡೆದಿದ್ದಾರೆ ಹೆಚ್ಚುವರಿಯಾಗಿ ಏನೋ ಆರೋಪ. ಹೆಚ್ಚುವರಿಯಲ್ಲಿ ಹೆಂಗೆ? 3 ಎಕರೆ 16 ಕುಂಟೆ ಹೋಗಿದೆ. ನಾವು ನೀವು ಮಾತಾಡೋದಲ್ಲ, ಜಡ್ಜ್ಮೆಂಟ್ ಕೊಡೋದಲ್ಲ. ಆನ್ಸರ್ ಮಾಡಿ ಹೇಳ್ತೀನಿ. ಯಾರು ಕೊಟ್ಟಿದ್ದಾರೆ ಸೈಟ್ಗಳು? ಯಾರು ಕೊಟ್ಟಿದ್ದಾರೆ ಸೈಟ್ಗಳು? ಯಾರು ಕೊಟ್ಟಿದ್ದಾರೆ ಸೈಟ್ಗಳು? ಇವೆಲ್ಲ ಈ ತರ್ಕ ಅಲ್ಲ ಸರ್, ಈಗ ಬೇಕಾಗಿರ್ತಕ್ಕಂಥದ್ದು ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತಾರೆ. ಇದನ್ನೆಲ್ಲ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತಾರೆ. ಓಕೆ, ಮೆಟೀರಿಯಲ್ ಫ್ಯಾಕ್ಟ್ಸ್ ಇಲ್ಲ ಅಂತಲ್ಲ. ಇದು ಸಾಮಾನ್ಯರಾಗಿದ್ರೆ ಅದು ಬೇರೆ ಪ್ರಶ್ನೆ ಸರ್. ಅಲ್ಲ ಸಾಮಾನ್ಯರಾಗಿದ್ರೆ ಪ್ರಶ್ನೆ. ಅದು ಪಾರ್ವತಿ ಸಿದ್ದರಾಮಯ್ಯ ಪಾರ್ವತಿ ಅವರು ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸಾರ್ವತ್ರಿಕವಾದಂತಹ ಒಂದು ಬದುಕಿನಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾದಂತಹ ಒಂದು ಇದನ್ನು ಕೇಳ್ತಕ್ಕಂಥದ್ದಲ್ಲ ಇದು.